ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ 10, 11 ಮತ್ತು 12 3 ದಿನಗಳ ಒಂದು ಪ್ರಚಲಿತ ಘಟನೆಗಳಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ಈ ಒಂದು ದಿನಗಳ ಒಂದು ಪ್ರಚಲಿತ ಘಟನೆಗಳನ್ನು ಶುರು ಮಾಡೋದಕ್ಕಿಂತ ಮುಂಚೆ ಇತ್ತೀಚೆಗೆ ನಾವು 2 ರಿಂದ 3 ವಿಡಿಯೋಗಳನ್ನು ಮಾಡಿದ್ದೇವೆ. ಯಾವುದರ ಬಗ್ಗೆ ಅಂತ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬಗ್ಗೆ. ಇದರ ಬಗ್ಗೆ ಯಾರ್ಯಾರು ಈ ಒಂದು ಕ್ಲಾಸಸ್ಗಳನ್ನು ಅಥವಾ ಈ ಒಂದು ವಿಡಿಯೋಗಳನ್ನು ನೋಡಿಲ್ಲ, ಕಟ್ ಆಫ್ ಅಂಕಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋನ ಮಾಡಿದ್ದೇವೆ. ಎಲ್ಲರೂ ಕೂಡ ಹೋಗಿ ಅದನ್ನು ವೀಕ್ಷಣೆ ಮಾಡ್ಕೋಬೇಕು. ಯಾಕೆ ಅಂತಂದರೆ ಯಾರ್ಯಾರು ನೀವು ಎಕ್ಸಾಮನ್ನು ಬರೆದಿರ್ತೀರ ಅದು ಕ್ಲಿಯರ್ ಕಟ್ಟಾಗಿ ನಿಮಗೆ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಎನ್ನುವಂತಹ ಒಂದು ಮಾಹಿತಿಗಳನ್ನು ಆ ಒಂದು ವಿಡಿಯೋದಲ್ಲಿ ನಾವು ಕೊಟ್ಟಿದ್ದೇವೆ. ಅದಕ್ಕಾಗಿ ಅಲ್ಲಿಂದ ನೀವು ಮಾಹಿತಿಗಳನ್ನು ಪಡ್ಕೋಬೋದು. ಓಕೆ, ಬನ್ನಿ ಈಗ ಅದಾದ ಬಳಿಕ ಡೈರೆಕ್ಟಾಗಿ ನಾವು 3 ದಿನದ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದನ್ನು ನೋಡ್ಕೊಳ್ತಾ ಹೋಗ್ಬಿಡೋಣ. ಯಾಕೆ ಅಂತ ಅಂದರೆ ಕರೆಂಟ್ ಅಫೇರ್ಸ್ ಮಿಸ್ ಆಗಬಾರ್ದು, ಕಂಟಿನ್ಯೂಸ್ ಆಗಿರಬೇಕು. ಅದಕ್ಕಾಗಿ ಇಲ್ಲಿ 10, 11 ಮತ್ತು 12 ಈ ಒಂದು ಪ್ರಚಲಿತ ಘಟನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಬಿಡ್ತೇನೆ. ಸಂಪೂರ್ಣವಾಗಿ ಈಗ ನೋಡೋಣ ಬನ್ನಿ. ಈಗ ಇಲ್ಲಿ ನೋಡಿ, ಮೊದಲನೇ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಇನ್ಸ್ಯಾಟ್ 3 ಎಂಬತಕ್ಕಂಥದ್ದು. ಇದು ಆರ್ಟಿಕಲ್ ಅಥವಾ ಈ ಒಂದು ಮಾಹಿತಿ ಬಂದಿರತಕ್ಕಂಥದ್ದು. ಇನ್ಸ್ಯಾಟ್ 3 ಎಂಬತಕ್ಕಂಥದ್ದು ಏನು ಅಂತ ಕೇಳಿದರೆ, ಈ ಒಂದು ಇನ್ಸ್ಯಾಟ್ 3 ಎಂಬತಕ್ಕಂಥದ್ದು ಇದೊಂದು ಉಪಗ್ರಹ ಆಗಿದೆ. ಇಲ್ಲಿ ನಿಮಗೆ ಕೇಳ್ಬೋದು ಇನ್ಸ್ಯಾಟ್ 3 ಎಂಬತಕ್ಕಂಥದ್ದು ಇದನ್ನು ರಾಕೆಟ ಅಥವಾ ಪ್ರೊಪಲ್ಷನ್ನ ಅಥವಾ ಉಪಗ್ರಹನ ಅಥವಾ ಏನಾದರೂ ಬೇರೆ ಏನಾದರೂ ಕೇಳ್ಬೋದು. ಇನ್ಸ್ಯಾಟ್ 3 ಎಂಬತಕ್ಕಂಥದ್ದು ಇದು ನಮ್ಮ ಒಂದು ಭಾರತದಿಂದ ಇತ್ತೀಚೆಗೆ ಫೆಬ್ರವರಿ 17ರಂದು ಏನು ಕಳಿಸಿದಂತಹ ಒಂದು ರಾಕೆಟ್ ಮೂಲಕ ಕಳಿಸಿದಂತಹ ಒಂದು ಉಪಗ್ರಹ. ಈ ಒಂದು ಉಪಗ್ರಹ ಏನಿದೆ ಭೂಮಿಯ ಒಂದು ಸಂಪೂರ್ಣ ಒಂದು ಇಮೇಜ್ ಅಥವಾ ಭೂಮಿಯ ಒಂದು ಫೋಟೋಗಳನ್ನು ತೆಗೆದು ನಮಗೆ ಕಳಿಸ್ತದೆ, ವಾಪಸ್ ಇಲ್ಲಿ ಭೂಮಿಗೆ ಕಳಿಸ್ತದೆ. ಅದನ್ನು ನಾವು ಹಾಸನದಿಂದ ಏನು ನಮ್ಮ ಒಂದು ಇಸ್ರೋದ ಒಂದು ಪ್ರಕ್ಷೇಪಣಾ ಕೇಂದ್ರ ಸ್ಥಾನ ಏನಿದೆ ಅದರ ಒಂದು ಹಾಸನದಿಂದ ನಾವು ಕಂಟ್ರೋಲ್ ಯೂನಿಟಿಂದ ಏನಿದೆ ಅದನ್ನು ಫೋಟೋನ ನಾವು ತೆಗೆದುಕೊಂಡಿದ್ದೇವೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ರೈಟ್ ಸೈಡ್ ಅಥವಾ ಬಲಭಾಗದಲ್ಲಿ ನಿಮಗೆ ಏನು ಫೋಟೋದಲ್ಲಿ ನಾವು ಹಾಕಿದ್ದೇವೆ ಭೂಮಿಯ ಒಂದು ಚಿತ್ರವನ್ನು ತೆಗೆದು ಹಾಕಿರತಕ್ಕಂತಹ ಒಂದು ಇನ್ಸ್ಯಾಟ್ 3 DS ಉಪಗ್ರಹ ಎಂಬತಕ್ಕಂಥದ್ದು. ಓಕೆ, ಇದು ಇವತ್ತಿನ ಒಂದು ಥಂಬ್ನೇಲ್ ನೋಡೋದಾದರೆ ಈಗ ಡೈರೆಕ್ಟಾಗಿ ಬನ್ನಿ ಈಗ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ಓಕೆ, ಇವತ್ತಿನ ಒಂದು ದಿನ ಯಾವುದಪ್ಪ ಅಂತ ಅಂದರೆ ಮಾರ್ಚ್ 12, 2024. ಇವತ್ತಿನ ದಿನವನ್ನು ನಾವು ಪ್ರತಿ ವರ್ಷ ರಾಮಕೃಷ್ಣ ಜಯಂತಿ ಅಂತ ನಾವು ಆಚರಣೆಯನ್ನು ಮಾಡ್ತೇವೆ. ರಾಮಕೃಷ್ಣ ಪರಮಹಂಸರು 19ನೇ ಶತಮಾನದ ಬಗ್ಗೆ ಪ್ರಸಿದ್ಧ ಸಂತರಾಗಿರ್ತಾರೆ. ಇವರ ಒಂದು ಕೆಳಗೆ ಇಲ್ಲಿ ಸ್ವಾಮಿ ವಿವೇಕಾನಂದರು ಏನು ಥಿಯೋಸಾಫಿಕಲ್ ಸೊಸೈಟಿ ಅಥವಾ ಸ್ವಾಮಿ ವಿವೇಕಾನಂದರ ಒಂದು ಏನು ರಾಮಕೃಷ್ಣ ಮಿಷನ್ ಅಂತ ಏನಿದೆ, ಇಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಎಲ್ಲ ರಾಮಕೃಷ್ಣ ಮಿಷನ್ ಏನಿದೆ ಅದನ್ನು ಇಲ್ಲಿ ಯಾರಪ್ಪ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ವಿವೇಕಾನಂದರು ಇಲ್ಲಿ ಮಾಡ್ತಾರೆ. ಥಿಯೋಸಾಫಿಕಲ್ ಸೊಸೈಟಿಯನ್ನು ಇಲ್ಲಿ ಕರ್ನಲ್ ಅಲ್ಕಾಟ್ ಮೇಡಮ್ ಬ್ಲಾವಟ್ಸ್ಕಿ ಅವರು ಶುರು ಮಾಡ್ತಾರೆ. ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ರಾಮಕೃಷ್ಣ ಪರಮಹಂಸರ ಒಂದು ಹುಟ್ಟುಹಬ್ಬದ ಕಾರಣದಿಂದಾಗಿ ಇವತ್ತು ಇವರು ನ್ಯೂಸಲ್ಲಿದ್ದಾರೆ. ಅದರ ರಾಮಕೃಷ್ಣ ಮಿಷನನ್ನು ಯಾರು ಪ್ರಾರಂಭ ಮಾಡಿದರು ಅಂತ ಅಂದರೆ ಸ್ವಾಮಿ ವಿವೇಕಾನಂದರು ಅಂತ ನೀವು ಆನ್ಸರ್ನ ಮಾಡಬೇಕಾಗಿರ್ತದೆ. ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಂದು ವಿಶ್ವ ಅಗ್ನಿಹೋತ್ರ ದಿನ ಅಂತಕ್ಕಂಥದ್ದು. ವಿಶ್ವ ಅಗ್ನಿಹೋತ್ರ ದಿನ ಅಂತಲೂ ಕೂಡ ನಾವು ಇವತ್ತು ಆಚರಣೆನ ಮಾಡ್ತೇವೆ. ಅದೇ ರೀತಿ ಇಲ್ಲಿ ದಿನಕ್ಕೊಂದು ಪ್ರಶ್ನೆ. ಹಾಗೆ ಇವತ್ತಿನ ಒಂದು ಪ್ರಶ್ನೆ ನೋಡೋದಾದರೆ 700 ಕ್ಲಬ್ ವೃತ್ತಿ ಜೀವನ ಗೋಲುಗಳನ್ನು ತಲುಪಿಸಿದ ಒಂದು ಫುಟ್ಬಾಲ್ನ ಮೊದಲ ಆಟಗಾರ ಇಲ್ಲಿ ಯಾರು ಅಂತ ಕೇಳಿದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಎಂಬತಕ್ಕಂಥವನು. ತನ್ನ ಒಂದು ಲೈಫ್ನಲ್ಲಿ ತನ್ನ ಒಂದು ಜೀವನದಲ್ಲಿ 700 ಗೋಲ್ಗಳನ್ನು ಆಟ ಆಡಿರ್ತಕ್ಕಂಥ ಗೋಲುಗಳನ್ನು ಹೊಡೆದಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರಪ್ಪ ಅಂತ ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಇವನು ಪ್ರಪ್ರಥಮ ಒಂದು ಆಟಗಾರ. 700 ಗೋಲುಗಳನ್ನು ಈಗ ತನ್ನ ಒಂದು ವೃತ್ತಿ ಜೀವನದಲ್ಲಿ ಹೊಡೆದಿರ್ತಾನೆ. ಓಕೆ, ನೆಕ್ಸ್ಟು ಇಂಪಾರ್ಟೆಂಟ್ ಆರ್ಟಿಕಲ್ ನೋಡಿ, ಇಲ್ಲಿ ಅತ್ಯಂತ ದೊಡ್ಡ ಒಂದು ಗೋಡಂಬಿ ಮರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಗೋಡಂಬಿ ಮರದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮೇಜರ್ ಖಜ್ಜೂರೋಡು ಮುಂಡೋ ಅಂದರೆ ವಿಶ್ವದ ಅತಿ ದೊಡ್ಡ ಒಂದು ಗೋಡಂಬಿ ಮರ. ಇದನ್ನು ಖಜ್ಜೂರೋ ಡಿ ಪಿರಂಗಿ ಅಂತ ಅಂದರೆ ಪಿರಂಗಿಯ ಗೋಡಂಬಿ ಮರ ಅಂತಲೂ ಕೂಡ ಇಲ್ಲಿ ಕರೀತಾರೆ. ಇದು ಬ್ರೆಜಿಲ್ ದೇಶದಲ್ಲಿ ಇರತಕ್ಕಂಥದ್ದು. ಬ್ರೆಜಿಲ್ ಎಲ್ಲಿದೆ ಅಂತ ಅಂದರೆ ಬ್ರೆಜಿಲ್ ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ ಇಲ್ಲಿ ಸೌತ್ ಅಮೇರಿಕಾದ ಒಂದು ದೇಶ ಬ್ರೆಜಿಲ್ ಎಂಬತಕ್ಕಂಥದ್ದು. ಈ ಒಂದು ಬ್ರೆಜಿಲ್ನಲ್ಲಿ ಅಮೆಜಾನ್ ಕಾಡುಗಳು ಇವೆಲ್ಲವೂ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ಅಮೆಜಾನ್ ನದಿ ಎಲ್ಲವೂ ಕೂಡ ಅಲ್ಲಿದೆ. ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಯಾರ್ಯಾರು ಏನು ಈ ಒಂದು ಪರೀಕ್ಷೆ ಏನೇನು ಓದ್ತಿರ್ತೀರ ಅವರಿಗೆ ಜಿಯೋಗ್ರಫಿ ಏನು ಕರೆಕ್ಟಾಗಿ ಓದಿದ್ರಿ ಅಂತಂದರೆ ಬ್ರೆಜಿಲ್ ಎಲ್ಲಿದೆ ಮತ್ತು ಬ್ರೆಜಿಲ್ ಎಷ್ಟು ದೇಶಗಳಿಂದ ಇಲ್ಲಿ ಏನು ಅದರ ಒಂದು ಏನು ಬಾರ್ಡರನ್ನು ಹಂಚಿಕೊಂಡಿದೆ. ಟೋಟಲಾಗಿ ಎಲ್ಲ ದೇಶಗಳೊಂದಿಗೆ ಬಾರ್ಡರನ್ನು ಹಂಚಿಕೊಂಡಿದೆ. 2 ದೇಶಗಳನ್ನು ಬಿಟ್ಟು ಬ್ರೆಜಿಲ್ನಿಂದ ಎಲ್ಲ ದೇಶಗಳು ಸೌತ್ ಅಮೇರಿಕಾದಲ್ಲಿ ಇರತಕ್ಕಂತಹ ಎಲ್ಲ ದೇಶಗಳು ಇಲ್ಲಿ ಬಾರ್ಡರನ್ನು ಹಂಚಿಕೊಂಡಿದ್ದಾವೆ. 2 ದೇಶಗಳನ್ನು ಬಿಟ್ಟು ಅವು 2 ಯಾವ್ಯಾವ ದೇಶಗಳು ಎಲ್ಲರೂ ಕೂಡ ನೀವು ಕಮೆಂಟ್ ಮಾಡಿ. ಓಕೆ, ಹಂಪಿ ಸಮೀಪ ಶಾಸನ ಪತ್ತೆ ಅಂತ ಕೊಟ್ಟಿದ್ದಾರೆ. ವಿರೂಪಾಕ್ಷ ದೇವರಪುರ ಎಂದು ಬರೆಯಲಾದ ಶಾಸನವೊಂದನ್ನು ಇಲ್ಲಿ ಹಂಪಿ ಅಂತಂದರೆ ಬಳ್ಳಾರಿ ವಿಜಯನಗರದಲ್ಲಿ ಇರತಕ್ಕಂತಹ ಒಂದು ಏನು ಸಮೀಪದಲ್ಲಿ ಇಲ್ಲಿ ಒಂದು ನಾಗೇನಹಳ್ಳಿಯಲ್ಲಿ ಒಂದು ಶಾಸನ ಇಲ್ಲಿ ಪತ್ತೆ ಆಗಿದೆ. ಇದರಲ್ಲಿ ನಾಗೇನಹಳ್ಳಿಯ ಧರ್ಮಗುಡ್ಡದ ಬಳಿಯ ಉತ್ತರ ಒಂದು ದಿಕ್ಕಿನ ಹೊಲದಲ್ಲಿರುವ ಕರಿಯಮ್ಮ ದೇವಾಲಯದ ಕಂಬದಲ್ಲಿ ಈ ಒಂದು ಶಾಸನ ಇಲ್ಲಿ ಇತ್ತೀಚೆಗೆ ಪತ್ತೆ ಮಾಡಲಾಗಿದೆ. ಇದರ ಬಗ್ಗೆ ನ್ಯೂಸಲ್ಲಿ ಬಂದಿದೆ.
ಮತ್ತು ಇತ್ತೀಚೆಗೆ ತಮಿಳುನಾಡಿನಲ್ಲಿ ಒಂದು ಚೆಂಗಲ್ಪಟ್ಟು ಎಂಬತಕ್ಕಂಥದ್ದನ್ನು ಇಲ್ಲಿ ಒಂದು ಮನುಷ್ಯನ ಬುರುಡೆಯನ್ನು ಇಲ್ಲಿ ಸಿಕ್ಕಿದೆ, ಸಣ್ಣ ಒಂದು ಮಗುವಿನ ಬುರುಡೆ. ಅದು ಎಲ್ಲಿ ಅಂತ ಅಂದರೆ ತಮಿಳುನಾಡಿನಲ್ಲಿ. ಅದ್ರ ಕೂಡ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ಯಾಕೆ ಅಂತ ಇತ್ತೀಚೆಗೆ ನಾವು ಕರೆಂಟ್ ಅಫೇರ್ಸ್ಗಳಲ್ಲಿ ನಿಮಗೆ ಈ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ನೆಕ್ಸ್ಟು ಮುಂದಿನ ಆರ್ಟಿಕಲ್ ನೋಡೋದಾದರೆ, ಒಂದೇ ಯೋಜನೆಗೆ ಇಸ್ರೋದಿಂದ 2 ರಾಕೆಟ್ಗಳ ಉಡ್ಡಯನ ಅಂತ ಕೊಟ್ಟಿದ್ದಾರೆ. 2028ರ ಚಂದ್ರಯಾನ 4 ಯೋಜನೆಗೆ 2 ರಾಕೆಟ್ ಬಳಕೆ, ಒಂದೇ ಯೋಜನೆಗೆ 2 ರಾಕೆಟ್ ಬಳಕೆ ಇದೇ ಫಸ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಚಂದ್ರಯಾನ 3 ಇತ್ತೀಚೆಗೆ ನಾವು ಮಾಡಿದ್ವಿ, ಅದು ಸಕ್ಸಸ್ಫುಲಿ ಆಯಿತು. ವಿಕ್ರಮ್ ಲ್ಯಾಂಡರ್ ಮತ್ತು ಇಲ್ಲಿ ಏನು ಪ್ರಜ್ಞಾನ್ ಮತ್ತು ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಎರಡನ್ನೂ ಕೂಡ ಬಳಸ್ಕೊಂಡು ನಾವು ಏನು ಆಗಸ್ಟ್ 23ನೇ ತಾರೀಕಿನಂದು ಅಂದರೆ ನ್ಯಾಷನಲ್ ಸ್ಪೇಸ್ ಡೇ ಅಂತ ನಾವು ಇಷ್ಟು ದಿನ ಕರಿತಾ ಇದ್ದೇವೆ. ಈ ಒಂದು ಏನು 2023ರಿಂದ ನ್ಯಾಷನಲ್ ಸ್ಪೇಸ್ ಡೇ ಅಂತ ಕರಿತೇವೆ. ಯಾವ ದಿನ ಅಂತಂದರೆ ಆಗಸ್ಟ್ 23. ಆಗಸ್ಟ್ 23ನೇ ದಿನವನ್ನು ಇಲ್ಲಿ ನಮ್ಮ ಆ ಒಂದು ದಿನದಂದು ನಮ್ಮ ಒಂದು ಚಂದ್ರಯಾನ 3ರ ಒಂದು ರಾಕೆಟ್ ಏನಿದೆ ಅದು ಕರೆಕ್ಟಾಗಿ ಹೋಗಿ ಪ್ರಜ್ಞಾನ್ ಮತ್ತು ವಿಕ್ರಮ್ ಲ್ಯಾಂಡರ್ ಏನಿದೆ ಅದು ಕರೆಕ್ಟಾಗಿ ಲ್ಯಾಂಡ್ ಆಗಿರೋ ಕಾರಣದಿಂದಾಗಿ ಅದನ್ನು ನ್ಯಾಷನಲ್ ಸ್ಪೇಸ್ ಡೇ ಅಂತ ನಾವು ಆಚರಣೆಯನ್ನು ಮಾಡ್ತಿದ್ದೇವೆ. ಅದೇ ರೀತಿ ಚಂದ್ರಯಾನ 4 ಏನಿದೆ, ಚಂದ್ರಯಾನ 4ನ್ನು 2028ರಲ್ಲಿ ನಾವು ಮಾಡಬೇಕು ಅಂತ ಇಲ್ಲಿ ಈಗಾಗಲೇ ತೀರ್ಮಾನವನ್ನು ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಈ ಒಂದು ಚಂದ್ರಯಾನ 4ರ ಒಂದು ಯೋಜನೆಗೆ 2 ರಾಕೆಟ್ಗಳನ್ನು ನಾವು ಉಡಾವಣೆ ಮಾಡಬೇಕು ಅಂತ ಇಲ್ಲಿ ಯೋಜನೆ ಹಾಕ್ಕೊಂಡಿದ್ದೇವೆ. ಇದು ಇಲ್ಲಿ ಮಾಹಿತಿ ಬಂದಿರತಕ್ಕಂಥದ್ದು. ಈ ಒಂದು ಚಂದ್ರಯಾನ 4ನ್ನು ಯಾವಾಗ ಮಾಡ್ತೇವೆ ಅಂತ ಅಂದರೆ 2028ರಲ್ಲಿ ಮಾಡ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ಮತ್ತು ಚಂದ್ರಯಾನ 1ರ ಬಗ್ಗೆ ಮಾಹಿತಿ ನೋಡೋದಾದರೆ, ಚಂದ್ರಯಾನ 1ನ್ನು 2008ರಲ್ಲಿ ಶುರು ಮಾಡಿದರೆ, ಚಂದ್ರಯಾನ 2ನ್ನು 2019ರಲ್ಲಿ ನಾವು ಮಾಡಿದ್ದೆವು. ಅದು ಫೇಲ್ ಆಗಿತ್ತು, ಅಲ್ಲಿ ಕರೆಕ್ಟಾಗಿ ಲ್ಯಾಂಡ್ ಆಗಿರಲಿಲ್ಲ. ವಿಕ್ರಮ್ ಲ್ಯಾಂಡರ್ ಏನಿದೆ ಅದು ಕರೆಕ್ಟಾಗಿ ಲ್ಯಾಂಡ್ ಆಗಿರಲಿಲ್ಲ. ನೆಕ್ಸ್ಟ್ ಇಲ್ಲಿ 2023ರಲ್ಲಿ ಚಂದ್ರಯಾನ 3ನ್ನು 2023ರಲ್ಲಿ ಮಾಡ್ಕೊಂಡಿದ್ದೆವು. ನೆಕ್ಸ್ಟು ಇಲ್ಲಿ ಈಗ 4ನೇದು ಚಂದ್ರಯಾನ 4ನ್ನು 2028ರಲ್ಲಿ ಮಾಡ್ಕೊಳ್ತಾ ಇದ್ದೇವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 2 ರಾಕೆಟ್ಗಳನ್ನು ನೆಕ್ಸ್ಟು ಬಳಸ್ತೀವಿ ಅಂತಲೂ ಕೂಡ ಇಲ್ಲಿ ಮಾಹಿತಿಗಳನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಮೊದಲ ಚಿತ್ರ ರವಾನೆ ಮಾಡಿದ ಇನ್ಸ್ಯಾಟ್-3 DS ಉಪಗ್ರಹ. ಏನಪ್ಪ ಇದು ಉಪಗ್ರಹ ಅಂತ ಅಂದರೆ, ಇತ್ತೀಚೆಗೆ ಫೆಬ್ರವರಿ 17ನೇ ತಾರೀಕಿನಂದು ನಾವು ರಾಕೆಟ್ ಮೂಲಕ ಒಂದು ಉಪಗ್ರಹವನ್ನು ಕಳಿಸಿದೆವು. ಯಾಕೆ ಅಂತ ಇಲ್ಲಿ ಇನ್ಸ್ಯಾಟ್-3 ಏನಿದೆ, ಇನ್ಸ್ಯಾಟ್-1 ಮತ್ತು ಇನ್ಸ್ಯಾಟ್-2 ಅವೆರಡೂ ಕೂಡ ಇಲ್ಲಿ ಉಪಗ್ರಹಗಳು ಇಲ್ಲಿ ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಕರೆಕ್ಟಾಗಿ ಅವುಗಳ ಒಂದು ಕೆಲಸಗಳ ದಿನಗಳು ಮುಗಿದಿದ್ವು. ಅದಕ್ಕಾಗಿ ಇನ್ಸ್ಯಾಟ್-3ನ್ನು ನಾವು ಫೆಬ್ರವರಿ 17ರಂದು ಕಳಿಸಿದ್ದೆವು. ಅದು ಪ್ರಪ್ರಥಮ ಬಾರಿಗೆ ಈಗ ತನ್ನ ಒಂದು ಮೊದಲ ಫೋಟೋನ ಬಿಡುಗಡೆ ಮಾಡಿ ಇಲ್ಲಿ ಕಳಿಸಿದೆ. ನಮ್ಮ ಒಂದು ಭಾರತನೂ ಕೂಡ ಕಾಣ್ತಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಸನ ಕಂಟ್ರೋಲ್ ರೂಮ್ನಿಂದ ಫೋಟೋ ಬಿಡುಗಡೆ ಮಾಡಿಕೊಂಡಿದ್ದೇವೆ. ಈ ಒಂದು ಇನ್ಸ್ಯಾಟ್ ಎಂಬತಕ್ಕಂಥದ್ದು ಏನಿದೆ, ಇನ್ಸ್ಯಾಟ್-3 ಇದೊಂದು ಉಪಗ್ರಹ ಆಗಿದೆ. ನಿಮಗೆ ಪ್ರಶ್ನೆ ಕೇಳಬಹುದು, ಇನ್ಸ್ಯಾಟ್-3 ಎಂಬತಕ್ಕಂಥದ್ದು ಏನು ಅಂತ ಕೇಳಬಹುದು. ಅದಕ್ಕಾಗಿ ಈ ಒಂದು ಇನ್ಸ್ಯಾಟ್-3 ಎಂಬತಕ್ಕಂಥದ್ದು ಒಂದು ಉಪಗ್ರಹ ಆಗಿದೆ. ಇದರ ಬಗ್ಗೆ ಇದನ್ನು ನಾವು ಇತ್ತೀಚೆಗೆ ಫೆಬ್ರವರಿ 17ನೇ ತಾರೀಕಿನಂದು ಇದನ್ನು ಉಡಾವಣೆ ಮಾಡಿದ್ದೆವು. ಈಗ ಅಫಿಷಿಯಲ್ ಆಗಿ ಅದು ಒಂದು ಇಮೇಜನ್ನು ಅಥವಾ ಒಂದು ಫೋಟೋವನ್ನು ಕ್ಲಿಕ್ ಮಾಡಿ ನಮಗೆ ಕಳಿಸಿದೆ. ಅದನ್ನು ನಾವು ಹಾಸನ ಕಂಟ್ರೋಲ್ ಯೂನಿಟ್ನಿಂದ ನಾವು ನೋಡಿದ್ದೇವೆ. ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಓಕೆ, ನೆಕ್ಸ್ಟು ಇಲ್ಲಿ ಚುನಾವಣಾ ಬಾಂಡ್ ಕೇಸ್ ಅಂತ ಕೊಟ್ಟಿದ್ದಾರೆ. ಎಲೆಕ್ಟೋರಲ್ ಬಾಂಡ್ ಎಲ್ಲರಿಗೂ ಕೂಡ ಗೊತ್ತಾಗ್ತಿದೆ. ಚುನಾವಣಾ ಬಾಂಡ್ಗಳನ್ನು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ರದ್ದು ಮಾಡಿತು. ಈ ಒಂದು ಚುನಾವಣಾ ಬಾಂಡ್ಗಳನ್ನು ಯಾವ ಒಂದು ಬ್ಯಾಂಕ್ ಇಲ್ಲಿ ಕೊಡ್ತಾ ಇತ್ತು ಅಂತ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಆದರೂ ಕೂಡ ಒಂದ್ಸಲಿ ರಿವೈಸ್ ಮಾಡ್ಕೊಂಡ್ಬಿಡೋಣ. ಚುನಾವಣಾ ಬಾಂಡ್ಗಳನ್ನು SBI ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 2017ರಿಂದ ಚುನಾವಣಾ ಬಾಂಡ್ಗಳನ್ನು ಕೊಡ್ತಾ ಬಂತು. ಈ ಒಂದು ಚುನಾವಣಾ ಬಾಂಡ್ ಕೇಸ್ ಏನಪ್ಪ ಅಂತಂದರೆ, ಚುನಾವಣಾ ಬಾಂಡ್ಗಳು ಹೇಗೆ ವರ್ಕ್ ಮಾಡ್ತವೆ ಅಂತಂದರೆ, ನಾವು ಏನಾದರೂ ಯಾವುದಾದ್ರು ಪಾರ್ಟಿಗೆ ಹಣವನ್ನು ಕೊಡಬೇಕು ಅಂತ ಅಂದರೆ BJP ಅಥವಾ ಕಾಂಗ್ರೆಸ್ ಈ ರೀತಿಯಾಗಿ ನ್ಯಾಷನಲ್ ಪಾರ್ಟಿಗಳಿಗೆ ನಾವೇನಾದರೂ ಹಣ ಕೊಡಬೇಕು ಅಂತ ಅಂದರೆ ನಾವು ಚುನಾವಣಾ ಬಾಂಡ್ ಮುಖಾಂತರ SBI ಮುಖಾಂತರ ನಾವು ಡೈರೆಕ್ಟಾಗಿ ಹಣವನ್ನು ಕೊಡ್ಬೋದಾಗಿತ್ತು. ಆದರೆ ಇಲ್ಲಿ ಈ ಒಂದು ಚುನಾವಣಾ ಬಾಂಡ್ ಏನಿದೆ ಅದು ಯಾರು ಕೊಟ್ಟರು ಅಥವಾ ಯಾರು ತೆಗೆದುಕೊಂಡಿದ್ದಾರೆ ಬಾಂಡ್ಗಳನ್ನು, ಅದು ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆ ಒಂದು ಗೊತ್ತಾಗ್ತಾ ಇರೋ ಕಾರಣದಿಂದಾಗಿ ಇಲ್ಲಿ ರೈಟ್ ಟು ಏನು ನಮ್ಮ ಒಂದು ಇನ್ಫಾರ್ಮೇಷನ್ ಅಂತ ಏನಿದೆ, ಆ ಒಂದು ರೈಟ್ ಇಲ್ಲಿ ಆರ್ಟಿಕಲ್ 19ರ ಪ್ರಕಾರ ನಮಗೆ ಕೇಳುವ ಅಥವಾ ಮಾಹಿತಿ ಪಡೆದುಕೊಳ್ಳುವ ಒಂದು ಹಕ್ಕು ಬರ್ತದೆ. ರೈಟ್ ಟು ಸ್ಪೀಚ್, ರೈಟ್ ಟು ಆಸ್ಕ್ ಅಂತ ಏನಿದೆ, ಅದು ಮಾಹಿತಿ ಪಡೆದುಕೊಳ್ಳುವ ಒಂದು ಹಕ್ಕು ಏನು ಬರ್ತದೆ, ಆ ಒಂದು ಏನು ಹಕ್ಕನ್ನು ನಾವು ಒಂದು ಈ ಒಂದು ಚುನಾವಣಾ ಬಾಂಡ್ ಇದೆ ಅದನ್ನು ಕಳ್ಕೊತೀವಿ, ನಾವು ಅದನ್ನು ಕೇಳೋಕ್ಕೆ ಆಗೋದಿಲ್ಲ ಅಂತಾರೆ. ಅದು ಹಕ್ಕು ನಮಗೆ ಸಂವಿಧಾನದ ಒಂದು ಹೇಗೆನೆಷ್ಟು ಇದು ಬರುತ್ತೆ ಅಂತ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ 5 ಜನದ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನಿದೆ ಅದು ಈ ಒಂದು ಚುನಾವಣಾ ಬಾಂಡನ್ನು ರದ್ದುಗೊಳಿಸಿತು. ಈ ಒಂದು ಚುನಾವಣಾ ಬಾಂಡ್ಗಳ ಬಗ್ಗೆ ಮಾಹಿತಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಈ ಒಂದು ಚುನಾವಣಾ ಬಾಂಡ್ಗಳನ್ನು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಬಿಡುಗಡೆಯನ್ನು ಅಥವಾ ಈ ಒಂದು ಚುನಾವಣಾ ಬಾಂಡ್ಗಳನ್ನು ಕೊಡ್ತದೆ. ಅದನ್ನು ತೆಗೆದುಕೊಂಡು 15 ದಿನದ ಒಳಗಾಗಿ ನಾವು ಯಾವುದಾದ್ರೂ ಒಂದು ಪಾರ್ಟಿಗಳಿಗೆ ಹೋಗಿ ಕೊಡಬೇಕಾಗಿರ್ತದೆ. ಈ ಒಂದು ಚುನಾವಣಾ ಬಾಂಡ್ಗಳು ಒಂದು ವರ್ಷಗಳಲ್ಲಿ 4 ಬಾರಿ ಮಾತ್ರ ತೆಗೆದುಕೊಳ್ಬೋದಿತ್ತು. ಜನವರಿ, ಏಪ್ರಿಲ್ ಮತ್ತು ಇಲ್ಲಿ ಜುಲೈ ಮತ್ತು ಅಕ್ಟೋಬರ್, ಈ ಒಂದು 4 ತಿಂಗಳಿನಲ್ಲಿ ಮಾತ್ರ ಈ ಒಂದು ಚುನಾವಣಾ ಬಾಂಡ್ಗಳನ್ನು ಪಡೆದುಕೊಳ್ಳಬಹುದಿತ್ತು. ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ. ಓಕೆ, ಇದರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಗಳನ್ನು ಇಲ್ಲಿ ಯಾಕೆ ಇದನ್ನು ಮಾಡಿದರು ಅಥವಾ ಏನೇನು ಇದು ಮಾಡಿದ್ದಾರೆ ಅಂತ ಎನ್ನುವುದರ ಸಂಪೂರ್ಣ ಮಾಹಿತಿಗಳನ್ನು ಇಲ್ಲಿ ಆರ್ಟಿಕಲಲ್ಲಿ ಕೊಟ್ಟಿರ್ತೇನೆ. ಇದನ್ನು ಟೆಲಿಗ್ರಾಮ್ನಿಂದ ನೀವು ಪಡ್ಕೋಬೋದು. ಟೆಲಿಗ್ರಾಮ್ ಲಿಂಕ್ ಏನಪ್ಪ ಅಂತಂದರೆ udyogjeevan.com ಅಂತ ಟೆಲಿಗ್ರಾಮ್ ಲಿಂಕ್ ಇದೆ. ಎಲ್ಲರೂ ಕೂಡ ಹೋಗಿ ಅಲ್ಲಿಂದ ನೀವು ಮಾಹಿತಿಗಳನ್ನು ಪಡ್ಕೋಬೋದು.
ಓಕೆ. ಮಿಷನ್ ದಿವ್ಯಾಸ್ತ್ರ ನೋಡಿ, ಇಲ್ಲಿ ಅಗ್ನಿ-5 ಮಿಸೈಲ್ ಏನಿದೆ, ಅಗ್ನಿ-5 ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಏನಿದೆ, ಅದನ್ನು ಇತ್ತೀಚೆಗೆ ನಾವು ಅಬ್ದುಲ್ ಕಲಾಂ ಪ್ರಕ್ಷೇಪಣಾ ಕೇಂದ್ರದಿಂದ ಅಥವಾ ಅಬ್ದುಲ್ ಕಲಾಂ ಏನಿದೆ ಏನು ಒಡಿಶಾದಲ್ಲಿ ಇದೆ ಅದರಿಂದ ನಾವು ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ನಾವು ಇದನ್ನು ಟೆಸ್ಟ್ ಮಾಡಿದ್ದೇವೆ. ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರ್ತಕ್ಕಂಥದ್ದು. ಈ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ನ ಒಂದು ಏನು ಮಿಷನ್ ಏನಿದೆ ಇದನ್ನು ಮಿಷನ್ ದಿವ್ಯಾಸ್ತ್ರ ಅಂತ ನಾವು ಹೇಳಿದ್ದೇವೆ. ಈ ಒಂದು ಅಗ್ನಿ-5 ಮಿಸೈಲ್ ಏನಿದೆ ಇದಕ್ಕಿಂತ ಮುಂಚೆ ಅಗ್ನಿ-1, ಅಗ್ನಿ-2, ಅಗ್ನಿ-3, ಅಗ್ನಿ-4 ಮತ್ತು ಅಗ್ನಿ-5 ಈಗ ಟೋಟಲಾಗಿ 5ನೇ ಒಂದು ಮಿಸೈಲನ್ನು ನಾವು ಇದನ್ನು ಏನು ಕರೆಕ್ಟಾಗಿ ಟೆಸ್ಟನ್ನು ಮಾಡ್ಕೊಂಡಿದ್ದೇವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟು ಇವಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗಳು. ನೆಕ್ಸ್ಟು ಇಲ್ಲಿ ಇನ್ನೂ ಹೆಚ್ಚಿನದಾಗಿ ಗಂಗಾಧರನವರಿಗೆ ಅಕಾಡೆಮಿ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ನೀವು ಟೆಲಿಗ್ರಾಮ್ನಿಂದ ಇಲ್ಲಿ ಮಾಹಿತಿಗಳನ್ನು ಪಡ್ಕೋಬೋದು. ಓಕೆ. ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆದರೆ ಅಥವಾ ಈ ಒಂದು ಕ್ಲಾಸಸ್ಗಳು ನಿಮಗೆ ಹೆಲ್ಪ್ಫುಲ್ ಆದರೆ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಏನಾದರೂ ಮಾಡಿಲ್ಲ ಅಂತಂದರೆ ಅದನ್ನು ಕೂಡ ನೀವು ನಮಗೆ ಮಾಡಿ ಸಪೋರ್ಟನ್ನು ಮಾಡ್ಬೋದು. ಓಕೆ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.